ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಬ್ಲೌಸ್ಗೆ ಪೈಪಿಂಗ್ ಮಾಡೋದು ಹೇಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಸಣ್ಣದಾಗಿ ಪೈಪಿಂಗ್ ಮಾಡುವುದು ಯಾವ ರೀತಿ ಅಂತ ಹೇಳ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡಿ, ಈ ರೀತಿ 1.5 ಇಂಚಷ್ಟು ಬಟ್ಟೆಯನ್ನು ನಾನು ಕ್ರಾಸ್ ಆಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. 4-5 ಬಟ್ಟೆಯನ್ನು ತಗೊಂಡಿದ್ದೀನಿ. ಈಗ ಒಂದರ ಮೇಲೆ ಒಂದು ಈ ರೀತಿ ಕ್ರಾಸ್ ಆಗಿ ಇಟ್ಟು ಸ್ಟಿಚ್ ಮಾಡಬೇಕು. ನೋಡಿ, ಈ ರೀತಿ ನೀಟಾಗಿ ಬರಬೇಕು. ಈಗ ಹಿಂದ್ಗಡೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇದೇ ರೀತಿ ನಾನು 4-5 ಪಟ್ಟಿಯನ್ನು ಜೋಡಿಸ್ಕೊಂಡಿದ್ದೀನಿ. ನೋಡಿ, ಈಗ ಈ ಬ್ಲೌಸ್ಗೆ ನಾನು ಪೈಪಿಂಗ್ ಮಾಡ್ತೀನಿ. ಈಗ ಬ್ಲೌಸ್ ಮೇಲೆ ಈ ರೀತಿ ಕ್ರಾಸ್ ಪಟ್ಟಿಯನ್ನು ಮೇಲ್ಗಡೆ ಇಟ್ಟು ಸ್ಟಿಚಿಂಗ್ ಮಾಡ್ತಾ ಬರಬೇಕು. ಇಲ್ಲಿ ನಿಧಾನವಾಗಿ ಒಂದೇ ಸಮನಾಗಿ ಸ್ಟಿಚ್ ಮಾಡಬೇಕು. 2 ಪಾಯಿಂಟ್ಗೆ ನಾನು ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದೇ ಸಮನಾಗಿ ಪೂರ್ತಿ ಬ್ಲೌಸ್ವರೆಗೂ ನಾವು ಅದೇ ರೀತಿ ಸ್ಟಿಚ್ ಮಾಡ್ತಾ ಬರಬೇಕು. ಪಟ್ಟಿಯನ್ನು ನಾವು ಜಾಸ್ತಿ ಜಗ್ಬಾರ್ದು ಫ್ರೆಂಡ್ಸ್. ಹಾಗೆ ನಿಧಾನವಾಗಿ ಬ್ಲೌಸ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ತಿರಬೇಕು. ನೋಡಿ, ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ನಾನು ಇಲ್ಲಿ ಸ್ಕಿಪ್ ಮಾಡದೆ ನಿಮಗೆ ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪೈಪಿಂಗ್ ಮಾಡುವಾಗ ನಾವು ಅವಸರ ಮಾಡಬಾರ್ದು ಫ್ರೆಂಡ್ಸ್. ನಿಧಾನವಾಗಿ ಆದಷ್ಟು ಟೈಮ್ ತಗೊಂಡು ನಾವು ನಿಧಾನವಾಗಿ ಪೈಪಿಂಗ್ ಮಾಡಬೇಕು. ಬಿಗ್ನರ್ಸ್ ಆದರೆ ಇದೇ ರೀತಿ ಫಾಲೋ ಮಾಡಿ. ತುಂಬ ಕರೆಕ್ಟಾಗಿ ಪರ್ಫೆಕ್ಟಾಗಿ ಪೈಪಿಂಗ್ ಬರುತ್ತೆ. ನೋಡಿ, ಇಲ್ಲಿ ಲಾಸ್ಟಲ್ಲಿ ಒಂದು ಅರ್ಧ ಇಂಚಷ್ಟು ಹೆಚ್ಚಿಗೆ ಬಟ್ಟೆ ಬಿಟ್ಟು ನಾವು ಇಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಇದು ಫಸ್ಟ್ ಸ್ಟೆಪ್. ಈಗ ನೋಡಿ ಫ್ರೆಂಡ್ಸ್, ಇದರ ಸೆಕೆಂಡ್ ಸ್ಟೆಪ್ಪು. ಬಟ್ಟೆಯನ್ನು ನಾವು ಒಳಗಡೆ ಈ ರೀತಿ ಫೋಲ್ಡ್ ಮಾಡಿಕೊಂಡು, ನೋಡಿ ಈ ರೀತಿ ಈ ಬಟ್ಟೆಯನ್ನು ಹೀಗೆ ಒಳಗೆ ತಗೊಂಡು ಅದ್ರ ಮೇಲೆ ನಾವು ಸ್ಟಿಚ್ ಹಾಕಬೇಕು. ಒಳಗಡೆದು ಏನು ಬಟ್ಟೆ ಇರುತ್ತಲ್ಲ ಅದನ್ನು ನಾವು ಅದ್ರ ಮೇಲೆ ಈ ಪೈಪಿಂಗ್ ಬಟ್ಟೆಯನ್ನು ಅದ್ರ ಮೇಲೆ ಈ ರೀತಿ ಫೋಲ್ಡ್ ಮಾಡಿ ನಾವು ಇಲ್ಲಿ ಮೇಲೆ ಸ್ಟಿಚ್ ಹಾಕೋಬೇಕಾಗುತ್ತೆ. ನೋಡಿ, ಈ ರೀತಿ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಒಳಗಡೆ ಬಟ್ಟೆ ಮುಚ್ಚೋ ಥರ ನಾವು ಅದ್ರ ಮೇಲೆ ಈ ಬಟ್ಟೆಯನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಮೇಲ್ಗಡೆ ಸೆಂಟರಲ್ಲಿ ಸ್ಟಿಚ್ ಹಾಕೋಬೇಕು ಫ್ರೆಂಡ್ಸ್. ನೋಡಿ, ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಒಳಗಡೆ ಬಟ್ಟೆ ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದು ಕೂಡ ಅಷ್ಟೇ ಒಂದೇ ಸಮನಾಗಿ ಸ್ಟಿಚ್ ಮಾಡಬೇಕು. ಇದು ಕೂಡ ನಾನು ಎಲ್ಲೂ ಸ್ಕಿಪ್ ಮಾಡದೆ ನಿಮಗೆ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಪೇಷನ್ಸ್ ಇಟ್ಕೊಂಡು ನಾವು ಪೈಪಿಂಗ್ ಮಾಡಬೇಕು. ಬಿಗ್ನರ್ಸ್ ಆದರೆ ಆವಾಗಲೇ ಪೈಪಿಂಗ್ ನೀಟಾಗಿ ಚೆನ್ನಾಗಿ ಬರೋದು. ನೋಡಿ, ಲಾಸ್ಟ್ವರೆಗೂ ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈಗ ಎಕ್ಸ್ಟ್ರಾ ಇದ್ದದನ್ನು ನಾನು ಕಟ್ ಮಾಡ್ಕೋತೀನಿ. ಈಗ ನೋಡಿ, ಹಿಂದ್ಗಡೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ನಾವು ಅದನ್ನು ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಬಂದಿದೆ. ಹಿಂದ್ಗಡೆ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನು ನಾವು ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಟ್ರಿಮ್ ಮಾಡಿಕೊಂಡ್ರೆ ನಾವು ನೆಕ್ಸ್ಟ್ ಏನು ಪೈಪಿಂಗ್ ಮಾಡ್ತೀವಲ್ಲ ಆವಾಗ ನೀಟಾಗಿ ಬರುತ್ತೆ. ಈ ರೀತಿ ಪೂರ್ತಿಯಾಗಿ ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಪೂರ್ತಿಯಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈಗ ಸೆಕೆಂಡ್ ಸ್ಟೆಪ್ ಆಯಿತು. ಈಗ ಥರ್ಡ್ ಸ್ಟೆಪ್.
ಈಗ ನೋಡಿ ಈ ರೀತಿ ಬಟ್ಟೆಯನ್ನು ನಾವೇನು ಸ್ಟಿಚ್ ಮಾಡಿದ್ವಲ್ಲ ಬಟ್ಟೆಯನ್ನು ಈ ರೀತಿ ಪೈಪಿಂಗ್ ಥರ ನಾವು ಒಳಗಡೆ ಸ್ವಲ್ಪ ಒಳಗಡೆ ಹಾಕಿ ನಾವು ಸ್ಟಿಚಿಂಗ್ ಮಾಡಬೇಕು. ನೋಡಿ ಈ ರೀತಿ ಪೈಪಿಂಗ್ ಮಾಡ್ತಾ ಅದರ ಬಾಜು ನಾವು ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ಅದರ ಸೈಡಲ್ಲಿ ಪೈಪಿಂಗ್ ಮೇಲೆ ಸ್ಟಿಚ್ ಹಾಕಬಾರ್ದು, ಅದರ ಸೈಡಲ್ಲಿ ಕರೆಕ್ಟ್ ಅದರ ಹತ್ತಿರವಾಗಿ ಸೈಡಲ್ಲೇ ನಾವು ಸ್ಟಿಚ್ ಹಾಕ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಮತ್ತು ಈ ರೀತಿ ಬಟ್ಟೆ ಕರೆಕ್ಟ್ ಸೆಟ್ ಮಾಡಿಕೊಂಡು ಮತ್ತೆ ನಿಧಾನವಾಗಿ ಸ್ಟಿಚ್ ಹಾಕ್ಕೋಬೇಕು. ನೋಡಿ ಮತ್ತು ಈ ರೀತಿ ನಿಧಾನವಾಗಿ ಜೋಡಿಸ್ಕೊಂಡು ನಾವು ಕರೆಕ್ಟಾಗಿ ಸ್ಟಿಚ್ ಹಾಕ್ಕೋಬೇಕು. ಅದರ ಪೈಪಿಂಗ್ ಪಕ್ಕದಲ್ಲೇ ನಾವು ಸ್ಟಿಚ್ ಹಾಕ್ಕೋಬೇಕು, ಆವಾಗಲೇ ಪೈಪಿಂಗ್ ನೀಟಾಗಿ ಬರೋದು. ಪೈಪಿಂಗ್ ಮಾಡುವಾಗ ನಾವು ಸ್ಪೀಡಾಗಿ ಸ್ಟಿಚಿಂಗ್ ಮಾಡಬಾರ್ದು, ನಿಧಾನವಾಗಿ ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಪೈಪಿಂಗ್ ಶೇಪ್ ತಂದು ನಾವು ಈ ರೀತಿ ಶೇಪ್ ಕೊಟ್ಟು ಸ್ಟಿಚಿಂಗ್ ಮಾಡಬೇಕು. ನೋಡಿ ಇಷ್ಟಿಷ್ಟೇ ನಿಧಾನವಾಗಿ ಸ್ವಲ್ಪ ನಾವು ಸ್ಟಿಚಿಂಗ್ ಹಾಕ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಪೈಪಿಂಗ್ ಬಂದಿದೆ, ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಇದು ಕೂಡ ಅಷ್ಟೇ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ನಿಧಾನವಾಗಿ ಎಲ್ಲೂ ಸ್ಕಿಪ್ ಮಾಡದೆ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ನೀವು ಕೂಡ ಈ ರೀತಿ ಪೈಪಿಂಗ್ ಮಾಡೋದು ತುಂಬ ಈಸಿಯಾಗಿ ಕಲಿಯಬಹುದು. ನೋಡಿ ಈ ರೀತಿ ಕೊನೆವರೆಗೂ ನಾವು ನಿಧಾನವಾಗಿ ಪೈಪಿಂಗ್ ಮಾಡ್ತಾ ಬರಬೇಕು. ನೋಡಿ ಪೂರ್ತಿಯಾಗಿ ಪೈಪಿಂಗ್ ಆಯಿತು. ಇವಾಗ ನೋಡಿ ಇಲ್ಲಿ ಯಾವ ರೀತಿಯಾಗಿ ನೀಟಾಗಿ ಸಣ್ಣದಾಗಿ ಪೈಪಿಂಗ್ ಬಂದಿದೆ ಎಂದು. ತುಂಬ ಈಸಿಯಾಗಿ ನಿಧಾನವಾಗಿ ನಾವು ಈ ರೀತಿ ಪೈಪಿಂಗ್ ಮಾಡ್ಕೋಬಹುದು ಫ್ರೆಂಡ್ಸ್. ಇದೇ ರೀತಿಯಲ್ಲಿ ಇನ್ನೊಂದು ಮೆಥಡಲ್ಲೂ ಕೂಡ ನಾವು ಇದೇ ರೀತಿ ನೀಟಾಗಿ ಪೈಪಿಂಗ್ ಮಾಡ್ಬೋದು. ಆ ವಿಡಿಯೋ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.